ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಕೇಸ್ಗೆ ಗೃಹ ಸಚಿವರ ಉತ್ತರವೇನು? ಸ್ಪಷ್ಟನೆ ನೀಡುವಂತೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಒತ್ತಾಯಿಸಿರುವ ಬಿಜೆಪಿ. ಎಸ್ಐಟಿ ರಚನೆ ತನಿಖೆಯ ಬಗ್ಗೆ ಸಚಿವರ ಉತ್ತರದತ್ತ ನೆಟ್ಟಿದೆ ಭಕ್ತರ ಚಿತ್ತ. ಧರ್ಮಸ್ಥಳದ ಪರವಾಗಿ ಬಿಜೆಪಿ ನೈತಿಕ ಬೆಂಬಲ. ನಾಯಕರ ಜೊತೆಗೂಡಿ ಮಂಜುನಾಥನ ದರ್ಶನ ಪಡೆದ ಬಿವೈ ವಿಜಯೇಂದ್ರ. ಅಪಪ್ರಚಾರದಿಂದ ಭಕ್ತರಲ್ಲಿ ಗೊಂದಲ ಮೂಡಿಸೋ ಷಡ್ಯಂತ್ರ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಕಿಡಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅನ್ನೋ ಹೇಳಿಕೆಯಿಂದ ಯೂಟರ್ನ್. ಎಡಪಂಥೀಯರ ಅಟ್ಯಾಕ್ ಬೆನ್ನಲ್ಲೇ ಡಿಸಿಎಂ ಹೇಳಿಕೆ ಬದಲು ನಾನೊಬ್ನೇ ಹೇಳಿದ್ದಲ್ಲ, ಸಿಎಂ ಸಿದ್ದರಾಮಯ್ಯ ಕೂಡ ಇದನ್ನೇ ಹೇಳಿದ್ರು ಅಂತ ಸ್ಪಷ್ಟನೆ. ಬಿಜೆಪಿಯವರು ಧರ್ಮಸ್ಥಳ ಉಳಿಸಿ ಅಂತ ಹೋಗೋದು ರಾಜಕೀಯ. ಅದರ ಬಗ್ಗೆ ಹೆಚ್ಚು ಕಾಳಜಿ, ನಂಬಿಕೆ ಇರೋದು ಕಾಂಗ್ರೆಸ್ಗೆ. ಧರ್ಮಸ್ಥಳಕ್ಕೆ ಕಳಂಕ ಕಟ್ಟೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ. ಬೆಂಗಳೂರಿನ ನಗರಪೇಟೆಯಲ್ಲಿ ಅಗ್ನಿ ದುರಂತ ಪ್ರಕರಣ. ಬೆಂಕಿ ಅವಘಡ ಸಂಭವಿಸಿದ ಸ್ಥಳಕ್ಕೆ ಡಿಕೆ ಶಿವಕುಮಾರ್ ಭೇಟಿ. ಸೇಫ್ಟಿ ಮೆಷರ್ಸ್ ಇಲ್ಲ ಅಂತ ಡಿಸಿಎಂ ಕಳವಳ. ಪರಪ್ಪನ ಅಗ್ರಹಾರ ಜೈಲಲ್ಲಿ 3ನೇ ರಾತ್ರಿ ಕಳೆದ ದರ್ಶನ್. ನೋವು ಬೇಸರದಲ್ಲೇ ಕ್ಷಣ ಕಳೀತಾ ಇರೋ ಡೆವಿಲ್. ಈ ಬಾರಿಯೂ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡಬಹುದು ಅನ್ನೋ ಟೆನ್ಷನ್. ಚಿನ್ನದ ಅಂಗಡಿಯಲ್ಲಿ ಕನ್ನ ಹಾಕಿದವರನ್ನ ನೋಡಿದ್ದ ಹೋಟೆಲ್ ಮಾಲೀಕ. ಆತನನ್ನೇ ಕೊಂದು ಎಲ್ಲ ದೋಚಿ ಪರಾರಿಯಾದ ದರೋಡೆಕೋರರು. ಮಂಡ್ಯದ ಕಿರುಗಾವಲು ಗ್ರಾಮದಲ್ಲಿ ದುರ್ಘಟನೆ. 13 ವರ್ಷ ಪ್ರೀತಿಸಿದ ಆಕೆಯ ಬದಲಿಗೆ ಮತ್ತೊಬ್ಬಾಕೆಯ ಜೊತೆ ವಿವಾಹ. ಮದುವೆಯಾದ ಮೇಲೆ ಹೆಂಡತಿಗೆ ಸತ್ಯ ಹೇಳಿದ್ದ ಗಂಡನ ಪ್ರೇಯಸಿ. ಹುಬ್ಬಳ್ಳಿಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ನವ ವಧುವಿನ ಶವ ಪತ್ತೆ. ಗಂಡನೇ ಕೊಂದಿದ್ದಾನೆ ಅಂತ ಮಹಿಳೆಯ ಕುಟುಂಬಸ್ಥರ ಆರೋಪ. ಗುತ್ತಿಗೆ ನಿಯಮ ಪಾಲಿಸದ ಎಸ್ಎಸ್ ಮಲ್ಲಿಕಾರ್ಜುನ್ ಒಡೆತನದ ಕ್ವಾರಿಗಳು. ಸಚಿವರ ಕುಟುಂಬದ ಒಡೆತನದ ಕ್ವಾರಿಗಳಿಗೆ ದಂಡ. 3 ಕ್ವಾರಿಗಳಿಗೆ 75,000 ದಂಡ ವಿಧಿಸಿದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ ನಾಗ್ ಹೆಸರಿಡೋಕೆ ಅಭಿಮಾನಿಗಳ ಆಗ್ರಹ. ಹಳದಿ ಮಾರ್ಗದ ಮೆಟ್ರೋ ನಿಲ್ದಾಣದಲ್ಲಿ ಬರಲಿದ್ಯಾ ಆಟೋ ರಾಜ ಹೆಸರು? ಸಿಎಂ ಡಿಸಿಎಂಗೆ ಅಭಿಮಾನಿಗಳಿಂದ ಮನವಿ. ತುಂಗಭದ್ರಾ ಜಲಾಶಯದ 7 ಕ್ರಸ್ಟ್ ಗೇಟ್ ದುರ್ಬಲ. ಸಚಿವ ತಂಗಡಗಿ ವಿರುದ್ಧ ವಿಪಕ್ಷ ನಾಯಕರ ವಾಗ್ದಾಳಿ. ಈವರೆಗೆ ಗೇಟ್ ಅಳವಡಿಕೆ ಮಾಡಿಲ್ಲ ಅಂತ ಬಸವರಾಜ ದಡೇಸೂಗೂರು ಕಿಡಿ. ಮೈಸೂರಲ್ಲಿ ಹೆಚ್ಚಾಯಿತು ಬೋವೋ ಹಾವಳಿ. ಜನವರಿಯಿಂದ ಜುಲೈ ತಿಂಗಳವರೆಗೆ 11,456 ನಾಯಿ ಕಚ್ಚಿದ ಪ್ರಕರಣ ದಾಖಲು. ಬೀದಿ ನಾಯಿಗಳ ಹಾವಳಿಯಿಂದ ತಪ್ಪಿಸಿಕೊಳ್ಳೋಕೆ ಜನರ ಪರದಾಟ. ಇಬ್ಬರು ಹೆಂಡತಿಯರ ಮುದ್ದಿನ ಗಂಡನ ಮುಖವಾಡ ಬಯಲು. ಮದುವೆಯಾಗಿ ಡಿವೋರ್ಸ್ ಆಗಿದ್ರು ಮತ್ತೊಂದು ಮದುವೆ. ಮೈಸೂರಿನ ಜೆಪಿ ನಗರದ ಶಿವಕುಮಾರ್ ವಿರುದ್ಧ ಪತ್ನಿ ಶೋಭಾ ಆರೋಪ. ಸರ್ಕಾರಿ ಜಮೀನಿನಲ್ಲಿ ಬೇಕಾಬಿಟ್ಟಿ ಮೈನಿಂಗ್. ಆರ್ಬಿಎಸ್ಎಸ್ಎನ್ ಕಂಪನಿಯಿಂದ ಹರಿಯುವ ಹಳ್ಳ ಮುಚ್ಚಿ ಮೈನಿಂಗ್. ವಿಜಯನಗರ ಜಿಲ್ಲೆಯ ಸಂಕ್ಲಾಪುರದಲ್ಲಿ ಗಣಿಗಾರಿಕೆ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 218ನೇ ಐತಿಹಾಸಿಕ ಫ್ಲವರ್ ಶೋ. ಫಲಪುಷ್ಪ ಪ್ರದರ್ಶನ ಮುಕ್ತಾಯಕ್ಕೆ ಇನ್ನೊಂದೇ ದಿನ ಬಾಕಿ. ನಿನ್ನೆ ಒಂದೇ ದಿನ 69,000ಕ್ಕೂ ಹೆಚ್ಚು ಜನರಿಂದ ಪುಷ್ಪ ಪ್ರದರ್ಶನ ವೀಕ್ಷಣೆ. ದೆಹಲಿಯಲ್ಲಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರೋ ಯಮುನಾ ನದಿ ತೀರದ ಭಾಗದಲ್ಲಿ ಪ್ರವಾಹದ ಆತಂಕ. ಹರಿವಿನ ಪ್ರಮಾಣ 206 ಮೀಟರ್ ದಾಟಿದ್ರೆ ಜನರನ್ನ ಸ್ಥಳಾಂತರ ಮಾಡೋಕೆ ಜಿಲ್ಲಾಡಳಿತದ ನಿರ್ಧಾರ. ಅಮೆರಿಕಾದಿಂದ ಭಾರತಕ್ಕೆ ಮರಳಿದ ಗಗನಯಾತ್ರಿ ಶುಭಾಂಶು ಶುಕ್ಲಾ. ಬಾಹ್ಯಾಕಾಶ ಯಾನ ಮುಗಿಸಿದ ಬಳಿಕ ಮೊದಲ ಬಾರಿಗೆ ತವರಿಗೆ ವಾಪಸ್. ಇಂದಿರಾ ಗಾಂಧಿ ಏರ್ಪೋರ್ಟ್ನಲ್ಲಿ ಭರ್ಜರಿ ಸ್ವಾಗತ. ಸೂ ಫ್ರಮ್ ಸೋ ಸಿನಿಮಾಗೆ ವರ್ಲ್ಡ್ ವೈಡ್ ಭರ್ಜರಿ ರೆಸ್ಪಾನ್ಸ್. ಗಲ್ಲಾ ಪೆಟ್ಟಿಗೆಯಲ್ಲಿ ದಾಖಲೆಯ ಗಳಿಕೆ.
ವಿಶ್ವದಾದ್ಯಂತ ಬರೋಬ್ಬರಿ 100 ಕೋಟಿ ಕಲೆಕ್ಷನ್ ಮಾಡಿದ ರಾಜ್ಬಿ ಶೆಟ್ಟಿ ಸಿನಿಮಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.